ಕಾಲ್ ನೋಡು ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಈ ಥರ ಒಟ್ಟಿಗೆ ಎಲ್ಲರೂ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಈ ವಿಕಲ್ಪ ಸಿನಿಮಾ ಏನಿದೆ, ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆ್ಯಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡೋಕ್ಕೆ ಬಂದಾಗ ಹಿ ಗೇವ್ ಮಿ ಅ ಡೀಟೇಲ್ಡ್ ಪಿಕ್ಚರ್, ಹೇಗಾಗುತ್ತೆ, ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶ್ಯೂರ್. ಆ್ಯಂಡ್ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನು ಹೀಗೆ ಹೇಳಬೇಕು, ಈ ವರ್ಡನ್ನ ಇದೇ ಥರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನು ಹೇಳೋದು ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು. ದ್ಯಾಟ್ ವೇ. ಹಾಗಾಗಿ ಈ ಪಾತ್ರ, ನನ್ನ ಪಾತ್ರ ಒಂದು ಸೈಕಿಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ. ನನಗೆ ಒಂಥರದಲ್ಲಿ ಕ್ವೈಟ್ ಅ ಚಾಲೆಂಜಿಂಗ್ ರೋಲ್ ಅಂತ ಹೇಳಬಹುದು. ಯಾಕಂದರೆ ಮೊದಲನೇ ಸಾರಿ ಈ ಥರದ್ದು ಒಂದು ಪಾತ್ರ, ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಡೈಲಾಗ್ ಹೇಳೋ ಥರ ಅಲ್ಲದೆ ಇದ್ರೂ ತುಂಬ ಒಂಥರ ವೆರಿ ಕ್ಯಾಶುವಲಿ ಹೇಗೆ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಸಚ್ ನೀವು ನೋಡ್ತಾ ಇರಬಹುದು, ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿವ್ಡ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ನೀವು ಆ ಪಾತ್ರವಾಗಿ ನೋಡ್ತೀರಾ, ಅವರಾಗಲ್ಲ ಪಾತ್ರವಾಗಿ ನೋಡ್ತೀರಾ. ತುಂಬ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನು ನೀವು ನೋಡ್ಬೋದು. ಹಿ ಈಸ್ ಸೋ ವೆಲ್ ರೆಡ್. ಹೀಸ್ ಏನು ಮಾಡ್ತಾರೆ, ಏನು ಒಂಥರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನಿಸುತ್ತೆ. ತುಂಬ ಬಹಳ ಸೊಗಸಾಗಿ ಬಂದಿದೆ. ಆ್ಯಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ. ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಒಳ್ಳೆ ಅವಕಾಶ, ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಎಲ್ಲವನ್ನ ತಂದುಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೈಕಿಯಾಟ್ರಿಸ್ಟ್ ಈ ಥರದ್ದು ಹೌದು. ಹಾಂ, ಅಂದರೆ ಪ್ರಾಬಬ್ಲಿ ಟೀಸರಿಗೆ ದಟ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್. ಸಿನಿಮಾದಲ್ಲಿ ನಾನೇ ಇದ್ದೀನಿ. ಎಕ್ಸೈಟ್ಮೆಂಟಿಂದ ಬಂದು ಸಪೋರ್ಟ್ ಮಾಡಿ. ಐ ಮೀನ್ ನಾನು ಐ ಟಿಲಿ ಕೆಲಸ ಮಾಡೋದು, ಸೊ ಜಾಸ್ತಿ ಕ್ವೆಶನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಜನರಲ್ ಆಗಿ ಅನಿಸುತ್ತೆ. ಸೊ ಅದರಿಂದ ಐ ಸಿ ದ್ಯಾಟ್ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಕೂಡ ಇದೆ. ನನಗೆ ಪೃಥ್ವಿ ಮೀನ್ ಈಸ್ ಮೂವಿಯಿಂದ ಪರಿಚಯ ಇಲ್ಲ. ನನಗೆ ಆಗಲೇ 15 ವರ್ಷದಿಂದ ಪರಿಚಯ. ಅವರು ನನ್ನ ಕಲೀಗ್ ಆಗಿದ್ದು, ನನ್ನ ಸೇಮ್ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು ಐ ಟಿನಲ್ಲಿ. ಆಗ್ಲಿಂದನೇ ನನಗೆ ಗೊತ್ತಿತ್ತು, ಅಂದರೆ ಅವರು ರಂಗಪ್ರವೇಶದಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ, ನಾಟಕಗಳಲ್ಲಿ, ಆಮೇಲಿಂದ ಪ್ರಾಕ್ಟೀಸಿಂಗಲ್ಲಿ ತುಂಬ ಇದೆ ಅಂತ. ಎಲ್ಲಾದ್ರೂ ಹುಲಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸಸ್ ಶೇರ್ ಮಾಡಿಕೊಂಡು ತುಂಬ ಒಳ್ಳೆ ಫ್ರೆಂಡ್ಸಾಗಿ ಆವಾಗಲೇ ಕನ್ವರ್ಟ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ 10 years ಬ್ಯಾಕ್. ಸೊ ಆ ಪರ್ಸ್ಪೆಕ್ಟಿವಿಂದ ನಾವು ಹಾಗೆ ರಿಲೇಷನ್ಶಿಪ್ನ ಜನರಲ್ ಮೀಟಿಂಗ್ಸಲ್ಲಿ ಮಾಡ್ತಾಯಿದ್ವಿ. ಒಂದಿನ ಆಲ್ಮೋಸ್ಟ್ 3 years ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು, ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ ತುಂಬಾ ಇದರಲ್ಲಿ, ಐ ಸಿ ಎ ರೋಲ್, ನಿಮಗೂ ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುತ್ತೆ, ಒಂದು ಸಪೋರ್ಟಿಂಗ್ ರೋಲ್ ಇದೆ ಅಂತ ಹೇಳಿ ಎನ್ಕರೇಜ್ ಮಾಡಿ ಸ್ಟೋರಿ ಹೇಳಿದಾಗ ಐ ವೆಂಟ್ ಫ್ಲ್ಯಾಟ್. ಆಬ್ವಿಯಸ್ಲಿ ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ ಏನಿದೆ ಡೆಫ್ತ್ ಮೂವಿನಲ್ಲಿ ಏನಿದೆ ಅಂತ ಹೇಳಿ. ಬಟ್ ಇದು ಎಕ್ಸ್ಪ್ರೆಸ್ ಮಾಡಿದಾಗ್ಲೇ ಆ ಪ್ಯಾಷನ್ನು ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟು ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್
ಬರೋದು ಅದ್ರ ನೆಕ್ಸ್ಟ್. ಆದರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನು ಐಡಿಯಾ ಬಂದಿದೆ, ಅದು ಯಾವ ಲೈನಲ್ಲಿದೆ, ಅದನ್ನು ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂಥ ಸಂದರ್ಭದಲ್ಲಿ ನನಗೇನು ಬೇಕು ಅಂತಂದರೆ ಅವರು ಆ ಐಡಿಯಾಗಳನ್ನು ಕ್ಲಿಯರಾಗಿ ಅವ್ರ ವರ್ಡ್ಸಲ್ಲಿ ಹೇಳಿದವಾಗ ಮಾತ್ರ ನನಗೇನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿ ಇತ್ಯಾದಿಗಳು ಆಗತ್ತೆ. ಅವರ ಆ ಇಂಟೆಲಿಜೆನ್ಸನ್ನು ನಾನು ತುಂಬ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನನಗೆ ತುಂಬ ಅಂದರೆ ತುಂಬ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ, ಮೊದಲನೇ ಚಿತ್ರ ಆದಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನೋದು ಹೌದು. ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸಿದ್ದಾಪುರ ತಾಲೂಕು ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿನಗದ್ದೆ ಅಂದರೆ, ನಾವು ಉತ್ತರ ಕನ್ನಡ ಜಿಲ್ಲೆಯವರು. ನಾವು ಅಲ್ಲಿ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ, ತುಂಬ ಟಿ ವಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಅವರಿಗೆ ಅವ್ರು ಟಿ ವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಆದರೆ ಟಿ ವಿ ಅವರು ಹೇಗೆ ಹಾಕ್ತಾರೆ ಅಂತಂದ್ರೆ ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡಿದವರು, ಅದರ ಮೂಲ ಕೃಷಿಕರು. ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ. ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ. ಅಲ್ಲ, ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು. ಕಾರಣ ಅದು ಹೇಳ್ಬೋದು. ಇವತ್ತು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಆ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೇಲೇ ಇದ್ದರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನು ನಾನು ಮಾಡಿದ್ದೇನೆ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ ಜಿ ವಿ ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು, ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿದ್ರು 84 ಅಥವಾ 85ರಲ್ಲಿ. ಆವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆಗೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸೇನೇ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕಾಗಲ್ಲ, ನಾಳೆ ತಂದು ಕೊಡ್ತೇನೆ. ನಾನು ನಾಳೆ ಹೋಗ್ತೇನೋ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯರನ್ನು ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯರನ್ನು ಮಾಡಿಸ್ತೇನೆ, ಹೋಗಿ ತಗೊಂಬ ಸಾಮಾನು ಅಂದರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರಲಿಕ್ಕೆ ಆದ್ದೇ ಇಲ್ಲ, ನನಗೆ 76 ವಯಸ್ಸು ಅಂತ ಮಾರನೇ ದಿವಸ ಜಿ ವಿ ಅವರಿಗೆ ಪತ್ರ ಬರೆದುಬಿಟ್ರು. ಅವರ ಪತ್ರವನ್ನು ತಗೊಂಡು ನಾನು ಶಾಲೆಗೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನು ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ನಾವು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನು ನಾವು ಇವರು ಸಿನಿಮಾಕ್ಕೆ ಕೊಟ್ಟಿದ್ದೇವೆ. ಅದು ತುಂಬ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ಇರೋದೊಂದು ಲೈಫ್, ಏನಾದ್ರು ಮಾಡಬೇಕಿದ್ರೆ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಸಪೋರ್ಟ್ ಮಾಡಲೇಬೇಕಾಯ್ತು, ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನು ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ ಕನ್ನಡ ಸಿನಿಮಾನೇ. ಆದರೆ OTT ಕೆಲವೊಂದು OTTಗಳನ್ನ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸು ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತೊಗೊಂಡ್ಬಂದರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಮಾಡಬೇಕಾಯ್ತು. ಹಾಂ, ಆಗಿದೆ ರಿಲೀಸ್ ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದರೆ ರಿಲೀಸ್ ಆದ ಸ್ವಲ್ಪ ದಿವಸದಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಸರ್, ಇಲ್ಲಿ ಯಾವುದು ಸೇಫ್ ಝೋನ್? ಕಥೆನೇ ಕಾಪಾಡಬೇಕು, ಅದೇ ಸೇಫ್ ಝೋನ್. ಓಕೆ, ಸರಿಯಾಗಲ್ಲ ಅಂದರೆ ಹಾಕೋರು ಮಿಸ್ಟೇಕು ಅಂತ. ಹಾಗೆ ಇದು ನಮ್ಮ ಮೊದಲನೇ ಪ್ರಯತ್ನ. ಹಾಗಾಗಿ
ಹಾವ ಭಾವ ಮಾತು, ಬಾಡಿ ಲ್ಯಾಂಗ್ವೇಜ್, ಕೂರೋದು ಹೇಳೋದು, ಫಸ್ಟ್ ಯಾರು ಬಂದು ಕೂತರು ಆಮೇಲೆ ಯಾರು ಕೂತರು ಎಲ್ಲದರಲ್ಲೂ ಮಿಕ್ಸಪ್ ಇರುತ್ತೆ. ಹಾಗಾಗಿ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಮುಖ್ಯವಾಗಿ ಜೋಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಋಣಿ. ಕಾರ್ತಿಕ್ ಸುಧನ್ ಸರ್ ಇದನ್ನು ಇಷ್ಟು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮಗೆ ದೊಡ್ಡ ಧನ್ಯವಾದ. ಪ್ರಣೀತಾ ಮ್ಯಾಮ್ ತುಂಬ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಲ್ಲ, ಟೀಮ್ ಅವರೆಲ್ಲ ಒಟ್ಟಿಗೆ ಒಂದು ಕಡೆ ಕೂತೇ ಇಲ್ಲ. ಯಾಕಂದರೆ ಆ ಲೆವೆಲ್ಲಿಗೆ ಬ್ಯುಸಿ ಶೆಡ್ಯೂಲಲ್ಲಿ ವರ್ಕ್ ಮಾಡಿದ್ವಿ. ಯಾಕಂದರೆ ಕಥೆಯ ಮೇಲೆ, ಪಾತ್ರಗಳ ಆಳದ ಮೇಲೆ, ಟೆಕ್ನಿಕ್ಯಾಲಿಟೀಸ್ ಮೇಲೆ, ಪ್ರಾಡಕ್ಟನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತೊಗೊಂಡೋಗಿ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅಥವಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕಾಗತ್ತೆ. ಇನ್ನೊಬ್ಬರು ನಮಗೆ ಒಬ್ಬರು ಸೀನಿಯರ್ ಕನ್ಸಲ್ಟೆಂಟ್, ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ದ ವರ್ಲ್ಡ್ ನೋನ್ ಸೈಕ್ಯಾಟ್ರಿಸ್ಟ್. ಅವರು ನಮಗೆ ಪ್ರತಿ ಸೀನನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ. ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್, ಈ ಮೆಡಿಸಿನ್ ಕೊಟ್ಟರೆ ಇದೇ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನು ಲೆವೆಲ್ಗೂ ನಾವು ಡೀಟೇಲ್ ಓದಿ. ಸೊ ಇಟ್ ವಾಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಡೀಟೇಲಾಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ಮ ಟೀಮ್ ಮಾತಾಡಿದ್ರೇ ಬೆಟರ್ ಅನಿಸುತ್ತೆ.